ಕ್ಷಮೆ ಕೇಳಲ್ಲ ಅಂದ್ರೆ ಮತ್ತೆ ಅದೇ ರಾಗ ಹಾಡ್ತಿದ್ಯಲ್ಲ. ಇದು ಶೋಕ ಪಡೋ ಟೈಮ್ ಅಲ್ಲ, ಬಂಗಾರದಂಗ ತಿತ್ಕೊಂಡು ಬಾಳೋ ಟೈಮು. ಮಾದಪ್ಪ, ಮಗ ತಿತ್ಕೊಂಬಂದು ಕ್ಷಮೆ ಕೇಳ್ತಾನೆ, ಕ್ಷಮಿಸ್ಬಿಡ. ಹೇಳೋ ಸೀನಾ, ಯಾವಾಗ ನೀನು ಇವಳನ್ನ ಒಪ್ಕೊಂಡು ತಿದ್ಕೊಂಡು ಬಂದಿಯಲ್ಲ ಆವಾಗಲೇ ಕ್ಷಮಿಸ್ಬಿಟ್ಟೆ. ನನ್ನ ಸೊಸೆನ ಎಲ್ಲಿ ತನಕ ಇವನು ಚೆನ್ನಾಗಿ ನೋಡ್ಕೋತಾನೋ ಅಲ್ಲಿ ತನಕ ಇವನು ನನ್ನ ಮಗ, ನಾನು ಹುಟ್ಟಿಸಿದ ಮಗ ಆಗಿರ್ತಾನೆ. ರಶ್ಮಿನ ಚೆನ್ನಾಗಿ ನೋಡ್ಕೊಂಡ್ರೆ ಇವನೇ ನನ್ನ ಬಂಗಾರ, ಇವನೇ ನನಗೆ ಬೆಳ್ಳಿ ಕಣವ. ಲೀಲಕ್ಕ, ಖುಷಿನ ಇವಾಗ? ದೀಪ ಹಚ್ಚಣ್ವಾ? ಅವ ಸಾಕ, ಎಲ್ರೂ ಮುಂದೆನೂ ಮಂಡಿ ಉರಿ ಅಪ್ಪನ ಕಾಲಕ್ಕೆ ಬಿದ್ದ ಸಮಯ ಕೇಳಿದ್ದೀನಿ. ಇವಾಗಿನ ಖುಷಿನಾ? ಕಡ್ಲ ಮಗ, ಆಯ್ತು. ಅಬ್ಬಾ, ಈಗ್ಲಾದ್ರೂ ಎಪಿಸೋಡ್ ಮುಗೀತಲ್ಲ, ಇವಾಗ್ಲಾದ್ರೂ ದೀಪ ಹಚ್ತೀರಾ? ಹ್ಞೂ, ನಾನು ಅಷ್ಟೇ. ಆಗ್ಲಿಂದ ಈಗ ಮುಗಿತೆ ಅಂತ ಕಾಯ್ತಾನೆ ಇದ್ದೀನಿ. ಸರಿ ಬನ್ರಿ, ದೀಪ ಹಚ್ಚೋಣ. ರೂಪದಲ್ಲಿರೋ ದೇವರು ಅಂದ್ರೆ ನಮ್ಮ ಶಿವ ಭಾವ ಮತ್ತೆ ಪಾರ್ವಕ್ಕ. ಅವರಿಬ್ರು ಎಲ್ರಿಗೂ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ಅವ್ರ ಬುದ್ಧಿನೇ ಆ ದೇವ್ರು ನನಗೂ ಕೊಡ್ಲಿ.